ವಾಟ್ ಈಸ್ ವೈಟ್ ಕಾಲರ್ ಟೆರರಿಸಂ? ವೈಟ್ ಕಾಲರ್ ಉಗ್ರವಾದ ಅಂದ್ರೆ ಏನು? ಸಾಧಾರಣವಾಗಿ ಭಯೋತ್ಪಾದನೆ ಅಂದ್ರೆ ನಮ್ಮ ತಲೆಯಲ್ಲಿ ಬರೋದು ಕಪ್ಪು ಬಟ್ಟೆ ಧರಿಸಿದ ಗನ್ ಹಿಡಿದ ಬಾಂಬ್ ಹಾಕೋ ಉಗ್ರರು ಅಂತ. ಆದ್ರೆ ಇವತ್ತು ಹೊಸ ರೀತಿಯ ಉಗ್ರವಾದ ನಡೀತಿದೆ, ಅದೇ ವೈಟ್ ಕಾಲರ್ ಟೆರರಿಸಂ. ಇದು ಕೇವಲ ಬಾಂಬ್ ಸ್ಫೋಟ, ಗನ್ ಹಿಡ್ಕೊಂಡು ಅಥವಾ ಬಾಂಬ್ ಹಾಕಿ ದಾಳಿ ಮಾಡೋದಲ್ಲ. ಇದು ಪ್ಯೂರ್ ಶಿಕ್ಷಿತ ಉಗ್ರವಾದ, ಎಜುಕೇಟೆಡ್ ಎಕ್ಸ್ಟ್ರೀಮಿಸಂ. ವಿ ಕ್ಯಾನ್ ಆಲ್ಸೋ ಸೇ ಇಟ್ ಲೈಕ್ ರ್ಯಾಡಿಕಲೈಸ್ಡ್ ಯೂತ್. ವಿದ್ಯಾವಂತ ಜನರು ತಮ್ಮ ಧರ್ಮಾಂಧತೆ ಸಿದ್ಧಾಂತಗಳ ಮೂಲಕ ಮೂಲಭೂತವಾದಿಗಳಾಗಿ ಮಾರ್ಪಡ್ತಿದ್ದಾರೆ. ಅಂದ್ರೆ ವೈದ್ಯರು, ಇಂಜಿನಿಯರು, ಪ್ರೊಫೆಸರ್ಗಳು, ಟೆಕ್ನಾಲಜಿ ಎಕ್ಸ್ಪರ್ಟ್ಸ್ಗಳು, ಇಂತಹ ಹೈಲಿ ಎಜುಕೇಟೆಡ್ ಜನರು ಉಗ್ರವಾದದ ಮಾರ್ಗಕ್ಕೆ ಹೋಗ್ತಿದ್ದಾರೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ದೆಹಲಿಯ ಬಾಂಬ್ ಬ್ಲಾಸ್ಟ್ ಪ್ರಕರಣ. ದೆಹಲಿಯ ಕೆಂಪುಕೋಟೆ ಹತ್ತಿರ ನಡೆದ ಸ್ಫೋಟದಲ್ಲಿ ಭಾಗಿಯಾಗಿದ್ದವರು ವೈದ್ಯರು. ಅಂದ್ರೆ ಜೀವ ಉಳಿಸೋರು ಜೀವ ತೆಗೆದುಕೊಳ್ಳೋಕೆ ಹೋದ್ರು. ಡಾಕ್ಟರ್ಗಳು ಪ್ರಾಣವನ್ನು ರಕ್ಷಿಸುವವರು, ಅವರನ್ನ ನಾವು ವೈದ್ಯೋ ನಾರಾಯಣೋ ಹರಿ ಅಂತ ಕರಿತೀವಿ. ಆದರೆ ಇವರುಗಳು ಕೆಮಿಕಲ್ ಮೂಲಕ ಔಷಧಿ ತಯಾರಿಕೆಯಲ್ಲಿ ಪರಿಣಿತಿದುದನ್ನು ಬಳಸಿ ಬಾಂಬ್ ತಯಾರಿಸಿದರು. ಗನ್ ಹಿಡಿದ ಅಥವಾ ಬಾಂಬ್ ಹಾಕೋ ಉಗ್ರರಿಗಿಂತ ಹೆಚ್ಚು ಅಪಾಯಕಾರಿ ಅಂದ್ರೆ ಪೆನ್ ಹಿಡಿದ ಸ್ಟೆಥೋಸ್ಕೋಪ್ ಹಾಕಿದ ಉಗ್ರರು. ಯಾಕೆ ಅಂದ್ರೆ ನೂರಾರು ನಿರಪರಾಧಿಗಳ ಮೇಲೆ ದಾಳಿ ಮಾಡಲು ಕ್ಯಾಸ್ಟರ್ ಆಯಿಲ್ ಅಂದ್ರೆ ಔಡ್ಲೆ ಎಣ್ಣೆಗೊಳಿಸಿ ರೈಸಿನ್ ತಯಾರು ಮಾಡಿ ಅದನ್ನ ಪ್ರಸಾದದ ಮೂಲಕ ದೇವಸ್ಥಾನಗಳಲ್ಲಿ ಹಂಚಬೇಕು ಅಂತ ಪ್ಲಾನ್ ಮಾಡಿದ್ರು. ಇದರಿಂದ ಕ್ಲಿಯರ್ ಆಗಿ ಅರ್ಥ ಆಗ್ತಿದೆ, ಇವರ ಟಾರ್ಗೆಟ್ ಹಿಂದೂಗಳು. ಸಾವಿರಾರು ಹಿಂದೂಗಳನ್ನ ಕ್ಷಣ ಮಾತ್ರಗಳಲ್ಲಿ ಕೊಂದು ಬಿಡೋದು. ಉಗ್ರವಾದಕ್ಕೆ ಹೇಗೆ ಧರ್ಮವಿಲ್ಲ ಅಂತೀರಿ? ಕಮೆಂಟ್ ಮಾಡಿ ತಿಳಿಸಿ.